ಪ್ರೊಡಕ್ಷನ್ ಹೌಸ್ನ ಒಂದು ಪರಿಕಲ್ಪನೆ ಎಲ್ಲಿಂದ ಶುರು ಆಯಿತು? ಫಸ್ಟ್ ಯಾರ ಹತ್ರ ನೀವು ಡಿಸ್ಕಸ್? ಇದಕ್ಕೆ ಮೇನ್ ಕಾರಣಕರ್ತರು ನಮ್ಮಮ್ಮನೇ. ಯಾಕಂದರೆ ನನ್ನ ಹತ್ರ ಅವಾಗ ಒಂದು 2-3 ಲಕ್ಷ ಏನಾಯಿತು. ಕಾಸ್ಕೆ ಟಾಸ್ ಅನ್ನೋದೊಂದು ಜಿ ಟಿ ವಿಯಲ್ಲಿ ನನ್ನ ಫಸ್ಟ್ ಪ್ರೊಡಕ್ಷನ್ಗೆ ಅಪ್ರೂವಲ್ ಕೊಟ್ಟರು. ಸೊ ಗೌತಮ್ ಮಾಚಯ್ಯ ಆ್ಯಂಡ್ ಬಾಲರಾಜ್ ನಾಯ್ಡು ಇಬ್ಬರನ್ನ ನಾನು ಮರೆಯೋಕ್ಕಾಗಲ್ಲ. ಅವರು ಗೋ ಹೆಡ್ ಅಂತ ಅಂದಾಗ ನಾನೇನು ಅಂದ್ಕೊಂಡೆ, ಊಟ ತಿಂಡಿ ಖರ್ಚು ಅದೆಲ್ಲ ಇರುತ್ತೆ, ಆಮೇಲೆ ಚಾನಲಿಂದ ದುಡ್ಡು ಬಂದಮೇಲೆ ಎಲ್ಲ ಮಾಡ್ಕೋಬೋದು ಅಂತ. ಸೊ ಅಲ್ಲಿ ಅಂದರೆ ಮಾರನೇ ದಿನ ಶೂಟಿಂಗ್ ಇದೆಲ್ಲ ನಡೀತಾ ಇರುತ್ತೆ. ನನ್ನ ಪ್ರೊಡಕ್ಷನ್ ಮ್ಯಾನೇಜರು ಫೋನ್ ಮಾಡ್ಬಿಟ್ಟು, ಅಣ್ಣ ಒಂದು ಇದಕ್ಕೆ ಒಂದು 9 ಲಕ್ಷ ಬೇಕಣ್ಣ ಸೆಟ್ಗೆ ಅಂದ. ಸೆಟ್ಗೂ ನಾವು ಕೊಡ್ಬೇಕಾ ಅಂತ ಗೊತ್ತಿಲ್ವಲ್ಲ. 2-3 ಲಕ್ಷದಲ್ಲಿ 9 ಲಕ್ಷ ಅಂತ. ನಾನು ಏನು ಮಾಡಲಿ ಅಂದ್ಕೊಂಡು ಒಳ್ಳೆ ಬಾಲ ಸುಟ್ಟು ಬೆಕ್ಕಿನ ಥರ ಓಡಾಡ್ಕೊಂಡಿದ್ದೀನಿ, ಗೊತ್ತಾಗಿಲ್ಲ. ಬೆಳಗ್ಗೆ ನೋಡಿದ್ರೆ ನಮ್ಮಮ್ಮ ಕೇಳಿದ್ರು, ಏನಿಲ್ಲ ಬಿಡು ಅಂತ. ಯಾರನ್ನು ಕೇಳೋದು, ಏನು ಮಾಡೋದು? ಅಯ್ಯೋ ರಾಮನೇ, ಇದೊಳ್ಳೆ ಸಂಕಟ ಆಯ್ತಲ್ಲ ಪ್ರೊಡಕ್ಷನ್, ಏನು ಮಾಡಲಿ, ಫೋನ್ ಮಾಡಿಬಿಡ್ಲ ಚಾನಲ್ಗೆ ಅಂದ್ಕೊಂಡೆಲ್ಲ. ಸರಿ ಬೆಳಗ್ಗೆ ಎದ್ದಾಗ ನಮ್ಮಮ್ಮ ಕರೆದ್ರು ಬಾಯ್ಲಿ ಅಂತ. ಏನಂದರೆ ಬೆಡ್ ಮೇಲೆಲ್ಲ ಅವ್ರು ಒಡವೆ ಇಟ್ಟಿದ್ರು. ಹೋಗಿ ಪರವಾಗಿಲ್ಲ ಬ್ಯಾಂಕಲ್ಲಿಡು, ನನಗೆ ಗೊತ್ತು ನಿನಗೆ ಬೇಕು ಅಂತ ಅಂದರು. ನಾನು ಅದಕ್ಕೆ ಅವಾಗ ಹೇಳಿದೆ, ಈ 9 ಲಕ್ಷ ಬ್ಯಾಂಕಲ್ಲಿ ಇಡ್ತಾಯಿದ್ದೀನಿ, ಬಟ್ ಇದ್ರ ಋಣ ತೀರಿಸ್ತೀನಿ ನಿನಗೆ ಅಂದ್ಬಿಟ್ಟು ಅವರಿಗೆ ಅವತ್ತು ಹೇಳಿದ್ದು. ಅವತ್ತು ಆ ಒಡವೆ ಇಟ್ಟು ಶುರು ಮಾಡಿದ್ದು ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು. ಪೂಜಾ ಅವರೇ, ಅಮ್ಮನೇ ಹೇಳ್ತಾ ಇದ್ರು ನಾನೆಂತೂ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತ. ಸೃಜನ್ಗೆ ಸಪೋರ್ಟ್ ಮಾಡಲಿಲ್ಲ, ಗಂಡು ಮಗನಿಗೆ ಅಂದರೆ ಹೆಣ್ಮಗನಿಗೆ ಅಂತೂ ಸಪೋರ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಮಾಡೋದನ್ನು ತಪ್ಪಿಸೋಕೆ ರೆಡಿ ಇದ್ರು ಅಂತ ಅನಿಸುತ್ತೆ. ಸೊ ನಿಮ್ಮ ಒಂದು ಪ್ರಯತ್ನ ಹೇಗಿತ್ತು ಅಪ್ಪಾಜಿಯವ್ರನ್ನ ಅಮ್ಮನ್ನ ಒಪ್ಪಿಸಿ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗೋದಕ್ಕೆ? ಇಲ್ಲ, ನನಗೆ ಆರ್ಟಿಸ್ಟ್ ಆಗದೆ ನೀವು ಬೇರೆ ಏನಾಗಿರ್ತಾ ಇದ್ರಿ ಅಂತ ಕೇಳಿದ್ರೆ ಅದಕ್ಕೆ ಒಂದು ಉತ್ತರನೇ ಇಲ್ಲ ನನ್ನ ಹತ್ರ. ಫಸ್ಟ್ ಸ್ಟೂಡೆಂಟ್. ಹೌದು, ತುಂಬ ನಂಗೆ ಇಷ್ಟನೇ ಇರ್ತಾ ಇರಲಿಲ್ಲ. ಓದು ಅಂತಂದರೆ ಓಡ್ತಾ ಇದ್ದೆ ನಾನು ಟೋಟಲ್ ಆಪೋಸಿಟ್. ಆ್ಯಂಡ್ ಇವನ್ಗೆ ಯಾವಾಗ್ಲೂ ನೋಡು ಅವ್ನು ಹೆಂಗೆ ಓದ್ತಾನೆ ಅಂತ ನಾನು ಅವ್ನ ತಲೆ ಮೇಲೆ ಹೊಡೆದ್ಬಿಟ್ಟು ಹೋಗೋದು. ಓಕೆ, ನೀನು ಸ್ವಲ್ಪ ಕಮ್ಮಿ ಓದು, ನನಗೆ ಸ್ವಲ್ಪ ಬೈಗ್ಲ ಕಮ್ಮಿ, ನಾನು ಬೈಸ್ಕೊತಾ ಇದ್ದೀನಿ ಅಂತ. ಸೊ ಹಿ ವಾಸ್ ವೆರಿ ಗುಡ್. ನಾನು ಅಷ್ಟೇ ಆಪೋಸಿಟ್. ಬುಕ್ ಹಿಡ್ಕೊಂಡ್ರೆ ನಿದ್ದೆ ಬಂದ್ಬಿಡೋದು ನನಗೆ. ನಿಮಗೆ ನಂಬಿಕೆ ಈ ಮಾತಲ್ಲಿ ನಂಬಿಕೆ ಬರಲಿಲ್ಲ ಅಂದರೆ ಬೇಕಾದ್ರೆ ಮಾಸ್ ಕಾರ್ಡು ಇಟ್ಕೊಂಡಿದ್ವಿ. ನಾನು 7th ಸ್ಟ್ಯಾಂಡರ್ಡ್ವರೆಗೂ ನನಗೆ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕ್ ಬಿಟ್ಟು ಬೇರೆ ಗೊತ್ತಿಲ್ಲ. ಓಕೆ, ನಾನು ಅದಕ್ಕೆ ಆಪೋಸಿಟ್. ನಾನು ಲಾಸ್ಟ್ ರ್ಯಾಂಕೇ ಬರಬೇಕು. ನಾನು ಅಂದರೆ ಲಾಸ್ಟ್ ಏನಿರುತ್ತೋ ಅಲ್ಲಿ ಎಲ್ಲ ರೆಡ್ ಮಾರ್ಕ್ಸೇ ಇರೋದು. ಮಾಸ್ ಕಾರ್ಡಿಗೆ ಯಾರ ಹತ್ರ ಸೈನ್ ಹಾಕ್ಸ್ತಾ ಇದ್ರಿ? ಅಮ್ಮನ ಹತ್ರ? ಅದನ್ನು ಏನದು ಫೋರ್ಜರಿ ಮಾಡಿದಾಳೆ ಅಮ್ಮನ ಹತ್ರ ಅಪ್ಪನ ಹತ್ರ ಅಂತ ನಾನು ಕೇಳಕ್ ಹೋಗ್ತಾ ಇದ್ದೀನಿ. ಇವರು ಇದು ಒಂದು ಆಪ್ಷನ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ, ಮರ್ತ್ಬಿಟ್ಟಿದ್ದೆ. ನನಗೆ ಅದು ತಪ್ಪು, ಹೇಳ್ಕೊಡ್ಬಾರ್ದು. ನಮ್ಮ ಮಕ್ಳಿಗೆ ನಾವೇ ಹೇಳ್ಕೊಟ್ಟಂಗಾಗುತ್ತೆ. ಬಟ್ ಇವ್ರ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು. ನಂಗೊಂದ್ಸಲ ಇವರು ಬರ್ದ್ಕೊಟ್ಟಿದ್ರು, ಏನೋ ಹೋಮ್ ವರ್ಕ್ ಬರ್ಕೊಟ್ಟಿದ್ರು. ಅದು ಯಾವ್ದು LKG UKG ನಾನು ಮುಗಿಸಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇವ್ರು ಬರ್ಕೊಟ್ಟಿದ್ರೆ ಟೀಚರ್ ನಾನು ಅಟ್ಕೊಂಡು ಸ್ಕೂಲಿಂದ ವಾಪಸ್ ಬಂದೆ. ಯಾಕೆ ಕಳ್ತಾ ಇದೀಯ ಅಂತಂದರೆ, ಇನ್ಮೇಲೆ ನೀನು ಹೋಮ್ವರ್ಕ್ ಬರಿಬೇಡ ಅಂತ. ಏನು ಅಂತ ಅಂದರೆ ಪ್ಲೀಸ್ ಇಂಪ್ರೂವ್ ಯುವರ್ ಹ್ಯಾಂಡ್ ರೈಟಿಂಗ್ ಅಂತ ಹಾಕಿದ್ರು. ಸೊ ಅಷ್ಟು ಅದ್ಭುತವಾದ ಹ್ಯಾಂಡ್ ರೈಟಿಂಗ್ ಅಮ್ಮಂದು. ಸೊ ಹಂಗೂ ಹಿಂಗೂ ನೀವು ಒಪ್ಪಿಸ್ತೀರ ಮನೆಯಲ್ಲಿ. ಸೊ ಫಸ್ಟ್ ಮೂವಿನೇ ಪೂಜಾ ಮೂವಿ ನಿಮ್ಮದೇ ಹೆಸರಿನಲ್ಲಿ ಬರುತ್ತೆ. ಅಂದರೆ ಬೇಸಿಕಲಿ ನಿಮ್ಮ ಹುಟ್ಟು ಹೆಸರು ಶಿಲ್ಪಾ ಅಂತೇಳಿ, ಪೂಜಾ ಮೂವಿ ಆ ಮೂವಿಗೋಸ್ಕರ ನಿಮ್ಮ ಹೆಸರು ಬದಲಾವಣೆ ಮಾಡ್ಕೊಂಡು? ಹೌದು, ಶಿಲ್ಪಾ ಅನ್ನೋರು ಆಲ್ರೆಡಿ ಇದ್ದರು. ಆ್ಯಂಡ್ ತುಂಬ ಶಿ ವಾಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಹೀರೋಯಿನ್. ಸೊ ಅವರು ಆವಾಗ ಇದ್ದಿದ್ದರಿಂದ ಸೊ ಬೇರೆ ಯಾವುದು ಹೆಸರಿಡೋಣ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದಿದ್ದರಿಂದ ಹೇಗೂ ಟೈಟಲ್ ಆಲ್ರೆಡಿ ಅವ್ರು ಇಟ್ಬಿಟ್ಟಿದ್ರು. ಸೊ ಇದೇ ಹೆಸರಿಂದ ಯಾಕೆ ನಾವು ಏನು ನಾಮಕರಣ ಮಾಡಬಾರ್ದು ಅಂತ 2ನೇ ನಾಮಕರಣ ಮಾಡಿ ಮತ್ತೆ ಪೂಜಾ ಅಂತ ಶುರುವಾಗಿದ್ದು. ಅದರಲ್ಲಿ ಒಂದು ಹಾಡು ಬರುತ್ತೆ, ಆ ಹಾಡಂತೂ ಯಾವಾಗ ಗುಂಗಕ್ಕೂ ಇಷ್ಟ ಆಗುತ್ತೆ. ಬಹಳನೇ ಅತ್ಯಾಪ್ತ ಅನ್ಸುತ್ತೆ, ಅದನ್ನ ಯಾವಾಗಲಾದ್ರು ಕೇಳಬೇಕು. ಅನುರಾಗ ಚೆಲ್ಲಿದಳು, ಇವಾಗ ಟ್ರೆಂಡ್ ಹೃದಯ ನಗೆಲ್ಲಿದಳು. ಸೊ ನೀವು ಕೇಳ್ತಾ ಇರ್ತೀರಾ ಅವಾಗ? ನಂಗೆ ದಿನ ಬರುತ್ತೆ, ಯಾಕಂದ್ರೆ ಯಾರಾದ್ರೂ ಒಬ್ರು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತಾನೆ ಇರ್ತಾರೆ. ಸೊ ಇಟ್ಸ್ ನೈಸ್. ಆವಾಗ ಮಾಡಿದ್ದು ಇವಾಗ. ಆ್ಯಂಡ್ ಎಷ್ಟೋ ಜನರು ಕಾಲರ್ ಟ್ಯೂನ್ ಆಗಿದೆ ಅದು. ನಾನು ಒಂದ್ಸಲ ಬ್ಯಾಂಕ್ಗೆ ಏನೋ ಹೋಗಿದ್ದೆ, ಅಲ್ಲಿ ವಾಚ್ಮ್ಯಾನ್ ಎಂಟರ್ ಆಗಿದ್ದೆ, ಈ ಹಾಡಾಕೊಂಡು ಕೂತಿದ್ರು. ಅವರಿಗೆ ಗೊತ್ತಿಲ್ಲ? ಇಲ್ಲ, ಗೊತ್ತು. ನಾನು ಬಂದ್ಮೇಲೆ ಹಾಡಾಕೊಂಡು ಕೂತಿದ್ರು. ಓಕೆ. ಸೊ ನಾನು ಒಂಥರ ವಿಯರ್ಡ್ ಅಂತ ಹಿಂಗೆ ನೋಡ್ತಾ ಇದ್ರೆ, ಮೇಡಮ್ ನನ್ನ ಫೇವ್ರೆಟ್ ಹಾಡು ಮೇಡಮ್, ಅದಕ್ಕೆ ಹಾಕ್ದೆ. ನೀವು ಬಹಳಷ್ಟು ಜನದ ಫೇವ್ರೆಟ್ ಹಾಡು ಕೂಡ ಕಂಡಿಡಿದ್ರ ಆ ಪೂಜಾನೇ ಈ ಪೂಜಾ ಅಂತ ಅವ್ರಂಗೆ ಶುರು ಮಾಡ್ತಾರೆ. ಸೃಜನ್ ಹಾಗೆ ನೀವು ಇಬ್ಬರೇ ಸಿಕ್ಕಿದಾಗ ಮಾತಾಡುವಂಥ, ಚರ್ಚೆ ಮಾಡುವಂಥ ವಿಚಾರ ಯಾವುದು? ಜಗಳ. ವಿ ಹ್ಯಾವ್ ಲಾಟ್ ಆಫ್ ಡಿಫರೆನ್ಸ್ ಆಫ್ ಒಪಿನಿಯನ್, ನೋ ಡೌಟ್ಸ್ ಅಬೌಟ್ ಇಟ್. ನನಗೆ ಸರಿ ಅನಿಸಿದ್ದು ಆಕೆಗೆ ಅನ್ಸಲ್ಲ. ತುಂಬ ಒಳ್ಳೆ ವಿಷಯ ಅಂತಂದರೆ ಅವ್ರು ಜಗಳ ಮಾಡಿ ನೆಕ್ಸ್ಟ್ ಸೆಕೆಂಡ್ ಮರ್ತೋಗಿರ್ತಾರೆ.
ಅಂದರೆ ಮರೆತುಬಿಟ್ಟು ದಿಲ್ ಕಮೆಂಟ್ ಹಾಕಿ ಏನೂ ಆಗಿಲ್ವೇನೋ ಅನ್ನೋ ಥರ ತುಂಬ ಆರಾಮಾಗೆ ಏನೇ ಏನು ತಿಂತೀಯ ಏನೋ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಏನೂ ಆಗೇ ಇಲ್ವೇನೋ ಅನ್ನೋ ಥರ ಹಂಗೆ ಹೊಡೆದಾಡ್ಕೊಂಡಿರ್ತೀವಿ. ದಟ್ ಈಸ್ ಅ ವೆರಿ ಗುಡ್ ಥಿಂಗ್. ನಾನು ಕಲಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಬರ್ತಾ ಇದೆ ಒಂಚೂರು. ನನ್ನ ಸೊಸೆನೂ ಅಷ್ಟೇಪ್ಪ ಆ ವಿಷಯದಲ್ಲಿ. ಏನೇ ಜಗಳ ಮಾಡಲಿ ನಾವು ಬೈಲಿ ಆ ಸಮಯದಲ್ಲಿ ಕೂಗಾಡ್ಕೋತೀವಿ. ಆಮೇಲೆ ಹೋಗ್ಬಿಟ್ಟು ಏನು ಕೊಡಲಿ ಮಮ್ಮಿ ಅಂತಾಳೆ ಅವಳು. ಏನು ಕೊಡಲಿ ಮಮ್ಮಿ, ಕುಡಿಯೋಕೆ ಏನು ಕೊಡಲಿ, ಅದ್ರ ಜೊತೆಲಿ ಏನಾದ್ರು ತಿನ್ನಕ್ಕೆ ಬೇಕಾ ಅಂತ ಕೇಳ್ದೆ. ಅಷ್ಟೇ ಮರ್ತೇ ಹೋಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.